ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಿಮಗೆಲ್ಲ ಒಂದು ಸಂತೋಷವಾದ ವಿಷಯ ಹೇಳಬೇಕು, ಪ್ಲಸ್ ಒಂದು ಆಡಿಯೋ ಕ್ಲಿಪ್ಪಿಂಗ್ ಬೇರೆ ನಿಮ್ಮ ಜೊತೆ ಶೇರ್ ಮಾಡಬೇಕು. ನನ್ನ ಮೊಬೈಲಲ್ಲೇ ಶೇರ್ ಮಾಡೋಕ್ಕಾಗಲ್ಲ, ಅದಕ್ಕೆ ನನ್ನ ಮಗನ ಮೊಬೈಲ್ ಟ್ರಾನ್ಸ್ಫರ್ ಮಾಡ್ಕೊಂಡು ಅದರಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಹಾಕ್ಬಿಟ್ಟು ಸ್ವಲ್ಪ ನನಗೆ ಅದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಸ್ಪೆಟಿಕ ಮತ್ತೆ ಮಲತಿ ಹಾಕ್ಬಿಟ್ಟು ಸ್ವಲ್ಪ ನನಗೆ ಅದಕ್ಕೆ ಗ್ಲೋ ಬರುತ್ತೆ, ಸ್ವಲ್ಪ ಚೆನ್ನಾಗಿ ಆಗ್ತಾ ಇದೆ ಮೇಡಮ್. ಫಸ್ಟ್ ನನಗೆ ಫೇಸ್ ನೋಡಕ್ಕೆ ಆಗಿರಲಿಲ್ಲ, ಇವಾಗ ಮುಲತಿ ಮತ್ತೆ ಇದು ಸ್ಪೆಟಿಕ ನೀವ್ ಹೇಳಿದ ತರ ಎಲ್ಲ ನಾನು ಫಾಲೋ ಮಾಡಿ ಒಂದೊಂದೇ ನಾನು ಮಾಡ್ತಾ ಇರ್ತೀನಿ. ತುಂಬಾ ಚೆನ್ನಾಗಿ ಆಗ್ತಾ ಇತ್ತು ಮೇಡಮ್. ನನಗೆ ಇದು ಅಲೋವೆರಾ ಜೆಲ್ ಬೇಕು ಮೇಡಮ್, ನನಗೆ ಅಲೋವೆರಾ ಜೆಲ್. ಸೊ ನಾವು ಹೇಳೋ ರೆಮಿಡಿ ಎಲ್ಲರಿಗೂ ಸೂಟ್ ಆಗಲ್ಲ, ಅದನ್ನೇ ನಾನು ಹೇಳ್ತಾ ಬರ್ತಿರೋದು, ಆಯಿತಾ. ಸೊ ಸೋಪ್ ಕೊಡಲ್ಲ ಅಂತ ಅಲ್ಲ, ನಿಮ್ಮ ಸ್ಕಿನ್ಗೆ ಮುಲತಿ ಪೌಡರ್ ಸೂಟ್ ಆಗಬೇಕು. ಈಗ ಫಸ್ಟ್ ಪಾಯಿಂಟ್ ನೋಡಿ, ಈ ಥರ ಇರುತ್ತೆ ಮುಲತಿ ಪೌಡರ್. ನಮ್ಮ ಆಯುರ್ವೇದ ಬ್ರ್ಯಾಂಡೇ ಆಗಬೇಕು. ನೀವು ಬೇರೆ ಬ್ರ್ಯಾಂಡ್ ತೊಗೊಂಡ್ರೆ, ನೀನು ಯಾರೋ ಒಬ್ಬರು ಮ್ಯಾಮ್ ಬೇರೆ ಬ್ರ್ಯಾಂಡ್ ತೋರಿಸಿದ್ರು, ನನಗೆ ಝೀರೋ ನಾಲೆಡ್ಜು. ಇದ್ರ ಜೊತೆ ನಾವು ಆಲ್ಮೋಸ್ಟ್ ಈ ಫೆಬ್ರವರಿ ಬಂದರೆ 1 ವರ್ಷ ನಾನು ಯಾವುದೂ ಟೈಅಪ್ಪು ಮತ್ತು ಅವ್ರನ್ನೇನೋ ಇದೆ, ನಮಗೆ ಸೂಟ್ ಆಗಿದೆ, ನಮ್ಮ ಸಬ್ಸ್ಕ್ರೈಬರ್ಗೆ ಒಳ್ಳೇದಾಗ್ತಿದೆ. ನನ್ನ ಸ್ಕಿನ್ನು ಅವಾಗ್ಲಕ್ಕೂ ಇವಾಗ್ಲಕ್ಕೂ ನೋಡಿ, ಹೋದ ವರ್ಷ ನೋಡಿ ಈ ವರ್ಷ ನೋಡಿ ಹೆಂಗಿದೆ ಅಂತ. ಇದೇ ಯೂಟ್ಯೂಬಲ್ಲಿ ನನ್ನ ಫೇಸ್ ಇದೆ, ಆಯಿತಾ. ಸೊ ನಮ್ಮ ಆಯುರ್ವೇದ ಬ್ರ್ಯಾಂಡ್ ತೊಗೊಳ್ಳಿ, ಈ ಥರ ಬರುತ್ತೆ. ಓಕೆ, ಸುಮಾರು ಜನಕ್ಕೆ ನಾನು ಲಿಂಕ್ ಕೊಟ್ಟಿದ್ದೀನಿ ಆಯುರ್ವೇದ ಬ್ರ್ಯಾಂಡ್ದು. ಮುಲ್ತಾನಿ ಮಿಟ್ಟಿ ಅಲ್ಲ, ಮುಲತಿ. ಅದು ಬಿಟ್ಟು ಇವರು ನಮ್ಮ ಒಬ್ಬರು ಸಬ್ಸ್ಕ್ರೈಬರ್ದೆ, ಸೊ ಅವ್ರು ನನಗೆ ಸುಮಾರು ಜನ ವಾಯ್ಸ್ ಮೆಸೇಜ್ ಕಳಿಸಿದ್ದಾರೆ. ಸೊ ಅದರಲ್ಲಿ ದಿನ ಒಬ್ಬೊಬ್ರದ್ದು ಹಾಕ್ತೀನಿ. ಓಕೆ, ಫಸ್ಟ್ ಪಾಯಿಂಟ್ ಇದು ಯಾವ ರೀತಿ ಯೂಸ್ ಮಾಡೋದು ಅಂತ ಹೇಳ್ತೀನಿ. ಮುಲ್ತಾನಿ ಮಿಟ್ಟಿ ಅಲ್ಲ, ಮುಲತಿ. ನನಗೆ ಕನ್ಫ್ಯೂಸ್ ಮಾಡ್ಬಿಡ್ತಾರೆ ಒಂದು ಸಲ. ಮುಲತಿ ಸೋಪ್, ಓಕೆ, ಮುಲತಿ ಸೋಪ್, ಮುಲತಿ ಪೌಡರ್ ಜಾದು ಮಾಡ್ತಿರೋದು. ಆ ನಿಟ್ಟಿನಲ್ಲಿ ನಾನು ಹೇಳ್ತೀನಿ. ನೆಕ್ಸ್ಟು ಶ್ರುತಿ ಅಂತ ನಮ್ಮ ಆತ್ಮೀಯ ಸಬ್ಸ್ಕ್ರೈಬರು ಸೋಪ್ ತೊಗೊಂಡಿದ್ದಾರೆ, ಅವ್ರದ್ದೊಂದು ಕ್ಲಿಪ್ಪಿಂಗ್ ಹಾಕ್ತೀನಿ ನೋಡಿ. ಅವರು ನನಗೆ ಹೇಳಿದ್ದಾರೆ, ಮ್ಯಾಮ್ ಯೂಸ್ ಮಾಡಿದ್ದಾರೆ, ರಿವ್ಯೂಸ್ ಕೊಟ್ಟಿದ್ದಾರೆ, ಸ್ಕಿನ್ ಶೈನಿಂಗ್ ಆ್ಯಂಡ್ ಸಾಫ್ಟ್. ಫಸ್ಟ್ ಸ್ಟೆಪ್ ಆಫ್ ಇಟ್ ಏನು ಗೊತ್ತಾ ಸೀಕ್ರೆಟು, ಇವೆರಡು ಆಗಬೇಕು. ನೆಕ್ಸ್ಟೇ ನಿಮಗೆ ಪಿಗ್ಮೆಂಟೇಷನ್ಗೆ ವರ್ಕ್ ಆಗೋದು. ಆ ನಿಟ್ಟಿನಲ್ಲಿ ಇದು ಲಿಕೋರೈಸ್, ಅತಿ ಮಧುರ, ಎಷ್ಟಿ ಮದ್ದು, ಮುಲ್ತಾನಿ ಮುಲತಿ ಪೌಡರ್. ನನಗೆ ಕನ್ಫ್ಯೂಸ್ ಒಂದೊಂದು ಸಲ, ಮುಲ್ತಾನಿ ಮಿಟ್ಟಿ ಅಲ್ಲ, ಮುಲತಿ ಪೌಡರ್. ಓಕೆ, ಸೊ ಫಸ್ಟ್ ಸ್ಟೆಪ್ ಇವತ್ತಿನ ವೀಡಿಯೋಗೆ, ಪಿಗ್ಮೆಂಟೇಷನ್ ಇದೆ ನಿಮಗೆ ಅಂದಾಗ ನೀವೇನು ಮಾಡಬೇಕು, ನಮ್ಮ ಜಾದು ಮಾಡೋ ಸೋಪ್ ಇದು. ಸುಮಾರು ಜನ ಸೋಪ್ ತೋರಿಸಿ ಅಂತ ಹೇಳ್ತಿದ್ದಾರೆ ನೋಡಿ, ಇದೇ ಆ ಸೋಪ್. ಸೊ ಇದರಲ್ಲಿ ಏನೇನಿದೆ, ನಂಬರ್ 1 ಕೆಮಿಕಲ್ ಅಂತೂ ಇಲ್ಲ ಇದರಲ್ಲಿ, ಓಕೆನಾ. ನಿಮ್ಮ ಸ್ಕಿನ್ಗೆ ಏನೇನು ಅವಶ್ಯಕತೆ ಇದೆಯೋ ಅದೆಲ್ಲ ಇದರಲ್ಲಿದೆ, ಇನ್ನು ಆರ್ಗ್ಯಾನಿಕ್ ಫಾರ್ಮ್. ಆ ನಿಟ್ಟಿನಲ್ಲಿ ಇವತ್ತು ಇದನ್ನು ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮ್ಮ ಜೊತೆ, ಯಾವ ರೀತಿ ಇದೆ ನಮ್ಮ ಜಾದು ಮಾಡ ಮುಲತಿ ಸೋಪ್. ಮಾಮೂಲಿ ಸೋಪ್ ಉಪಯೋಗಿಸ್ತೀರಲ್ಲ ಅದೇ ಥರ ನೋಡಿ, ನಿಮಗೆ ನೂರೇ ಬರುತ್ತೆ ಇದರಲ್ಲೂ. ಓಕೆ, ಮಾಮೂಲಿ ಅಪ್ಲೈ ಮಾಡ್ಕೊಳ್ಳಿ. ಸೋರಿಯಾಸಿಸ್ಸು ಉದುರ್ತಿರೋದು ಸ್ಟಾಪ್ ಆಗಿದೆ. ಸೋರಿಯಾಸಿಸ್ಗೆ ಫುಲ್ ಮೈ ಇದ್ದರೆ ಅದು ಉದುರತ್ತಲ್ಲ, ಕಂಪ್ಲೀಟಾಗಿ ಝೀರೋ ಆಗಿದೆ. ಎಕ್ಸಿಮಾ ವೀಡಿಯೋನು ಬರುತ್ತೆ. ಮಾಮೂಲಿ ನೀವು ಯಾವ ರೀತಿ ಇದು ಮಾಡ್ತೀರೋ ಆ ರೀತಿ ಇದು ಮಾಡಿ. ಒಂದ್ಸಲ ನೀಟಾಗಿ ಫೇಸ್ ನೋಡಿ, ನೊರೆ ಬಂದಿದೆ ಅಲ್ಲ, ಒಂದ್ಸಲ ನೀಟಾಗಿ ಫೇಸ್ ವಾಶ್ ಮಾಡ್ಕೊಳ್ತೀನಿ. ಓಕೆನಾ. ನೋಡಿ, ಸೊ ನಾನೊಬ್ಬಳೇ ಶೈನಿಂಗು, ನಾನೊಬ್ಬಳೇ ಸಾಫ್ಟು ಅಂದರೆ ಹೊಗಳಿಕೆ ಆಗುತ್ತೆ ನನ್ನ ಸೋಪ್ ಬಗ್ಗೆ. ತಗೊಂಡಿರೋರೆಲ್ಲ ಹೇಳ್ತಿದ್ದಾರೆ. ಓಕೆನಾ, ನೀಟಾಗಿ ಫೇಸ್ನ ವೈಟ್ ಮಾಡ್ಕೊಳ್ತೀನಿ. ಫಸ್ಟ್ ಸ್ಟೆಪ್ ಇದು ನಿಮ್ದಾಗಿರಬೇಕು. ನೀವು ನಮ್ಮ ಸೋಪಲ್ಲಿ ಎಷ್ಟು ಸಲ ಬೇಕಾದ್ರೂ ಮುಖ ತೊಳೀರಿ, ತೊಂದರೆ ಇಲ್ಲ. ಆಮೇಲೆ ಮುಖೆಲ್ಲ ಬಂದ್ಬಿಟ್ಟಿದೆ, ಹೇಮಾ ನೀನು ಸೋಪ್ ಕೊಟ್ಟಿದ ತಕ್ಷಣ ಒಂದೇ ರಾತ್ರಿಯಲ್ಲಿ ಹೊರಟೋಗುತ್ತಾ? ದಯವಿಟ್ಟು ನೀವು ಕೂತ್ಕೊಂಡು ಯೋಚನೆ ಮಾಡಿ, ಈ ಪ್ರಶ್ನೆಗೆ ನಾನು ಹೆಂಗೆ ಉತ್ತರ ಕೊಡಲಿ ಅಂತ. ಓಕೆ, ನೆನ್ನೆ ಒಂದು ಪ್ರಶ್ನೆ ಬಂದಿತ್ತು ನನಗಿದು. 20 ವರ್ಷದಿಂದ ಇದೆ ಅವ್ರಿಗೆ, ಪಾಪ ಅವ್ರು ಇರೋದು ತಪ್ಪು ಅಂತ ಹೇಳ್ತಿಲ್ಲ. ನನ್ನ ಸೋಪ್ ಉಪಯೋಗಿಸಿದ ತಕ್ಷಣ ವಾಸಿ ಆಗುತ್ತೆ, ಇಲ್ಲ ನಾನು ಹೇಳಲ್ಲ. ಒಂದೇ ರಾತ್ರಿಯಲ್ಲಿ ಹೋಗುತ್ತೆ ಅಂತ ನಾನು ಹೆಂಗೆ ಹೇಳಲಿ? ಅವ್ರ ಸ್ಕಿನ್ ಟೈಪ್ ನೋಡಬೇಕು, ಅವ್ರಿಗೆ ಯಾವ ರೀತಿ ಇದೆ ಪಿಗ್ಮೆಂಟೇಷನ್ ಅಂತ ನೋಡಬೇಕು. ನಾನು ಯಾಕೆ ಸೋಪಲ್ಲಿ ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ ಅಂದರೆ, ಬಿಫೋರ್ ದ ಟ್ರೀಟ್ಮೆಂಟ್ ನಾವು ಏನು ಮನೆಮದ್ದು ಹಾಕ್ತಿದ್ದೀವೋ ಅದಕ್ಕೆ ಮುಂಚೆ ನಿಮಗೆ ಕ್ಲಾರಿಟಿ ಆಫ್ ಸ್ಕಿನ್. ಇದಕ್ಕೆ ಮುಂಚೆ ನಿಮ್ಮ ಮುಖ ನೋಡಿದ್ರಲ್ಲ ಇಂಟ್ರಡಕ್ಷನಲ್ಲಿ, ಈಗ ನನ್ನ ಮುಖದ ಕ್ಲಾರಿಟಿ ನೋಡಿ. ಯಾವುದೇ ಕ್ರೀಮ್ ನಾನು ಅಪ್ಲೈ ಮಾಡಲ್ಲ.
ಎಸ್, ಓಕೆನಾ. ಒಂದು ದಿನದಲ್ಲಿ ಮಿರಾಕಲ್ ಆಗ್ತಿದೆ ಎಲ್ಲರೂ. ನೆಕ್ಸ್ಟ್, ಈಗ ನನಗೊಬ್ಬರು ಮ್ಯಾಮ್ ಮೆಸೇಜ್ ಹಾಕಿದ್ರು, ಅವ್ರ ಹೆಸರು ಮರ್ತೋದೆ. ಮ್ಯಾಮ್ ನೀವು ವಿಭಾ ಕ್ರೀಮ್ ತೊಗೊಳ್ಳಿ, ನೀವು ವರ್ಕಿಂಗ್ ಅಂತ ಹೇಳಿದ್ರಿ, ವಿಭಾ ಕ್ರೀಮ್ ತೊಗೊಳ್ಳಿ ಆಯಿತಾ. ಇದನ್ನು ಪ್ಯಾಚ್ ಟೆಸ್ಟ್ ಮಾಡಬೇಕು. ಪ್ಯಾಚ್ ಟೆಸ್ಟ್ ಎಲ್ಲಿ ನೋಡಿ, ಇಲ್ಲಿ ಇದು ನಿಮ್ಮ ತಂಬು ಫಿಂಗರ್ ಅಲ್ವಾ, ಇಲ್ಲಿ ನೀವು ರಾತ್ರಿ ಅಪ್ಲೈ ಮಾಡಿ ಮಲ್ಕೊಳ್ಳಿ. ಪೌಡ್ರ್ ಆದರೆ ನೀರಲ್ಲಿ ಕಲಸಿ ಅಪ್ಲೈ ಮಾಡಿ ಮಲ್ಕೊಳ್ಳಿ, ಕ್ರೀಮ್ ಆದರೆ ಒಂಚೂರು ಅಪ್ಲೈ ಮಾಡಿ ಮಲ್ಕೊಳ್ಳಿ. ಬೆಳಗ್ಗೆ ಎದ್ದು ಉರಿ ನೆವೆ ಏನೂ ಆಗಿಲ್ಲ ಅಂದರೆ ಫೈನ್. ನಾನು ಯಾಕೆ ಅಷ್ಟು ಲಾಂಗ್ ಡ್ಯೂರೇಷನ್ ಕೊಡ್ತೀನಿ ಅಂದರೆ, ಕೆಲವ್ರು ಏನು ಗೊತ್ತಾ, ಅಯ್ಯೋ ಅರ್ಧ ಗಂಟೆ 1 ಗಂಟೆ, ನೋ 8 hours ಮಿನಿಮಮ್, 5 to 7 hours ಇರಲಿ, ಏನೂ ಆಗೋಲ್ಲ. ನಿಮ್ಗೆ ಅಡ್ವರ್ಸ್ ಆಗಿಲ್ಲ ಅಂದರೆ ಯು ಕ್ಯಾನ್ ಯೂಸ್. ಓಕೆ, ಮುಖ ತೊಳೆದ್ಮೇಲೆ ಈ ಸೋಪ್ ಇನ್ನೊಂದು ಜಾದು ಗೊತ್ತಾ, ಬರ್ತಾ 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 ಇಂಪ್ರೂವ್ ಆಗ್ತಾ ಹೋಗುತ್ತೆ ನಿಮ್ಮ ಟೆಕ್ಸ್ಚರ್. ಓಕೆ, ಸೊ ಇದು ಒಂದು ದಿನದಲ್ಲಿ ಜಾದು ಆಗುತ್ತೆ ಅಂದರೆ ಇಮ್ಯಾಜಿನ್ ನೀವು 1 ವಾರ, 10 ದಿನ, 1 ತಿಂಗಳು. ಓಕೆ, ನೆಕ್ಸ್ಟು ದಯವಿಟ್ಟು ವಾಟ್ಸಪ್ಪಲ್ಲಿ ನಾನು ಬೇರೆ ಕೇಳೋ ಬದಲು ನಿಮಗೆ ಸೋಪಿಗೆ ಆರ್ಡರ್ಸ್ನ ತೊಗೊಳ್ಳಿ. ನಿಮಗೆ ಮುಲತಿ ಪೌಡ್ರ್ ಆದರೆ ಫಸ್ಟೇ ಹೇಳ್ಬಿಡ್ತೀನಿ, ಈಗಾಗಲೇ ಪ್ರೀ ಆರ್ಡರ್ಸ್ ಮಾಡಿದ್ದಾರೆ, ಅವ್ರಿಗೆ ಸ್ಲಾಟ್ ಬುಕ್ ಆಗಿದೆ ಸ್ಯಾಟರ್ಡೇಗೆ. ಓಕೆ, ಸ್ಯಾಟರ್ಡೇ ಖಾಲಿ ಆಯಿತು ಅಂದರೆ ನಾನು ನೆಕ್ಸ್ಟ್ ಹೇಳೋಕ್ಕಾಗಲ್ಲ ಯಾವಾಗ ಸಿಗುತ್ತೆ ಅಂತ. ಓಕೆನಾ, ಅದು ನಾನು ಹೇಳ್ತಾ ಇದ್ದೀನಿ ನಿಮಗೆ. ಮೋಸ್ಟ್ಲಿ ಸ್ಯಾಟರ್ಡೇದು ಆಲ್ಮೋಸ್ಟ್ ಎಲ್ಲ ಫಿಲಪ್ ಆಗೋಗಿದೆ ಫ್ರೆಂಡ್ಸ್, ಒಂಚೂರು ಪಾರು ಇರ್ಬೋದು ಅಷ್ಟೇ ಬ್ಯಾಲೆನ್ಸ್. ಓಕೆ, ನಿಮ್ಮ ಮುಖದ ಹೊಳಪು ದುಪ್ಪಟ್ಟಾಗತ್ತೆ. ಇದನ್ನು ನಾನು ಹೇಳ್ತಿಲ್ಲ, ನನ್ನ ಸೋಪ್ ಉಪಯೋಗಿಸಿ ರಿವ್ಯೂಸ್ ಕೊಡ್ತಿದ್ದಾರೆ ನಮ್ಮ ಸಬ್ಸ್ಕ್ರೈಬರ್ಸ್. ಫೈನ್. ಸೊ ಮ್ಯಾಮ್ ಒಬ್ಬರು ವರ್ಕ್ ಮಾಡ್ತಿದ್ದೀವಿ ಅಂದರು. ಮ್ಯಾಮ್ ಇದು ವಿಭಾ ಕ್ರೀಮ್ ಅಂತ ನಿಮ್ಮ ಎಲ್ಲ ಕೋಟಕಲ್ ಆಯುರ್ವೇದಿಕ್ ಶಾಪಲ್ಲಿ ಅವೈಲಬಲ್ ಇದೆ, ದಯವಿಟ್ಟು ತೊಗೊಳ್ಳಿ, ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. 5 to 7 hours ಪ್ಯಾಚ್ ಟೆಸ್ಟ್ ಇರಲೇಬೇಕು ಫ್ರೆಂಡ್ಸ್, ಯಾಕೆಂದರೆ ಇದು ನಾವು ಸ್ಕಿನ್ ಮೇಲೆ ಯೂಸ್ ಮಾಡ್ತಿದ್ದೀವಿ ಆಯಿತಾ. ಇವಾಗ ಸಪೋಸ್ ನಾನು ಡೈರೆಕ್ಟಾಗಿ ಪ್ಯಾಚ್ ಟೆಸ್ಟ್ ಬೇಡ, ಅದೇ ಥರ ಯೂಸ್ ಮಾಡಿ ಅಂತ ಹೇಳಿದಾಗ ನಿಮ್ಮ ಮುಖದ ಮೇಲೆ ನೋಡಿ ಎಷ್ಟು ಕಮೆಂಟ್ಸ್ ಇದೆ ಗೊತ್ತಾ ನನಗೆ, ಹಾಗೆ ಕೊಡಿ ಸೋಪು ಅಂತ. 1 ನಿಮಿಷ ನಾನು ಕೊಟ್ಬಿಡ್ಬೋದು, ಬಟ್ ಮುಖದ ಮೇಲೆ ಅದು ಅಡ್ವರ್ಸ್ ಆಗಿದ್ರೆ, ಮುಖ ಈಗಿಷ್ಟಿದೆ, ನನಗೆ ಮುಖ ನನಗೆ ಆಗಲ್ಲ ಅಂತ ಇಟ್ಕೊಳ್ಳಿ, ಮುಲತಿ ಪೌಡರ್ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಏನು ಮಾಡ್ತೀರಾ? ಅದನ್ನು ರಿಪೇರಿ ಮಾಡೋಕ್ಕೆ ಇನ್ನೊಂದು 1000 ರೂಪಾಯಿ, ಲಕ್ಷಾಂತರ ರೂಪಾಯಿ. ಸೊ ಪ್ಯಾಚ್ ಟೆಸ್ಟ್ ಮಾಡ್ಕೊಂಡು ಯೂಸ್ ಮಾಡಿ ಸ್ಟಾರ್ಟ್ ಮಾಡೋಕ್ಕೆ ಲಿಂಕ್ ಕೊಟ್ಟಿದ್ದೀನಿ ಸುಮಾರು ಜನಕ್ಕೆ. ಇನ್ಯಾರಿಗಾದರೂ ಬೇಕಾದರೆ ಪ್ಲೀಸ್ ನಮ್ಮ ಆಯುರ್ವೇದ ಬ್ರ್ಯಾಂಡ್ ಮಾತ್ರ ತೊಗೊಂಡ್ರೆ ನಾನು ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡ್ಬೋದು, ನೀವು ರಿಸಲ್ಟ್ ಕೊಡ್ಬೋದು ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಹೋಗೋಣ. ಫಸ್ಟ್ ಸ್ಟೆಪ್ ನೋಡಿ, ನಿಮ್ಮ ಜೊತೆ ಮಾತಾಡ್ತಾ 5 ನಿಮಿಷ ಆಯಿತು. ಶೈನಿಂಗ್ ಇದೆ, ಟ್ರಿಕ್ಸು ಏನೂ ಇಲ್ಲ ಇಲ್ಲಿ. ದಿಸ್ ಇಸ್ ಸೈಂಟಿಫಿಕಲಿ ಮಾಡಿರೋಂಥ ಸೋಪ್. ಓಕೆ, ಸ್ಟೆಪ್ ನಂಬರ್ 1 ಆಯಿತಾ. 2 ಸ್ಟೆಪ್ ಹೇಳ್ಕೊಡ್ತೀನಿ ನಾನು. ಪಿಗ್ಮೆಂಟೇಷನ್ಗೆ ಜಾಸ್ತಿ ಏನೂ ಮಾಡೋಕ್ಕೆ ಹೋಗಬೇಡಿ. ನೀವು ಹಸಿ ಹಾಲಲ್ಲಿ ಮುಖ ವೈಪ್ ಮಾಡಿ, ಮುಖ ವಾಶ್ ಮಾಡಿದ್ಮೇಲೆ ಅಕಸ್ಮಾತ್ ನಿಮ್ಮ ಹತ್ರ ಸೋಪ್ ಇದ್ದರೆ ಸೋಪಲ್ಲಿ ಮುಖ ವಾಶ್ ಮಾಡಿ ಡೈರೆಕ್ಟಾಗಿ ನಮ್ಮ ಪ್ಯಾಕ್ ಹಾಕ್ಕೊಳ್ಳಿ. ನಾವಿನ್ನೂ ಸೋಪ್ ಬಂದಿಲ್ಲ ನಮಗೆ ಅನ್ನೋರು ಹಸಿ ಹಾಲಲ್ಲಿ ಮುಖ ವೈಪ್ ಮಾಡಿ. ಅದು 1000 ಸಲ ಹೇಳ್ಕೊಟ್ಟಿದ್ದೀನಿ ನಾನು. ಹಸಿ ಹಾಲು ತೊಗೊಳ್ಳಿ, ನಂದಿನಿ ಬ್ಲೂ ಕಲರು, ಕಮ್ಮಿ ಫ್ಯಾಟ್ ಇರಬೇಕು, ಜಾಸ್ತಿ ಫ್ಯಾಟ್ ಇರೋ ಹಾಲು ತೊಗೊಂಬಿಡಿ. ಅದ್ದಿನ ಹಾಲಲ್ಲಿ ಅದ್ಬಿಟ್ಟು ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳಿ. ಫಸ್ಟು ಟ್ಯಾಪ್ ಮಾಡ್ಕೊಳ್ಳಿ, ಆಮೇಲೆ ಕ್ಲೀನ್ ಮಾಡ್ಕೊಳ್ಳಿ ಆಯಿತಾ. ಸೋಪ್ ಇದ್ದರೆ ಸೋಪಲ್ಲಿ ಮುಖ ತೊಳ್ಕೊಳ್ಳಿ, ಸೋಪ್ ಇಲ್ಲ ಅಂದರೆ ಹಸಿ ಹಾಲಲ್ಲಿ ಮುಖ ವೈಪ್ ಮಾಡ್ಕೊಳ್ಳಿ. 2 ಸ್ಟೆಪ್ಪು. ಸ್ಟೆಪ್ ನಂಬರ್ 2 ಈಗ ಬರ್ತಾಯಿದ್ದೀನಿ. ಈಗ ಇದ್ರದ್ದೇನೆ ನನಗೆ ಪ್ಯಾಕೆಟ್ ಇದೆ ಆಯಿತಾ. ಸ್ವಲ್ಪ ಹಾಕ್ಕೊಳ್ತೀನಿ ಫ್ರೆಂಡ್ಸ್, ಯಾಕೆಂದರೆ ನನಗೆ ಸೋಪ್ಗೆ ಶಾರ್ಟೇಜ್ ಬಂದುಬಿಡುತ್ತೆ. ಓಕೆ, ಇದನ್ನು ಒಂದು 1/4 ಚಮಚದಷ್ಟು ಹಾಕ್ಕೊಳ್ತೀನಿ. ಮುಲತಿ ನೋಡಿ, ಇಷ್ಟು ಹಾಕ್ಕೊಂಡಿದ್ದೀನಿ, ಇಷ್ಟೇ. ಓಕೆ, ನೀವು ಒಂದು ಅರ್ಧ ಚಮಚ ಹಾಕ್ಕೊಳ್ಳಿ, ನನಗೆ ನಿಜವಾಗ್ಲೂ ಶಾರ್ಟೇಜ್ ಬರುತ್ತೆ ಸೋಪ್ಗೆ. ಸೊ ಒಂದು 1/4 ಚಮಚಕ್ಕೆ ಅಷ್ಟು ಹಾಕ್ಕೊಂಡಿದ್ದೀನಿ. ಕಾಣ್ತಿದ್ದಲ್ಲ ನಿಮಗೆ? ಫೈನ್. ಓಕೆ ಫ್ರೆಂಡ್ಸ್, ಇದಕ್ಕೆ ನೋಡಿ ಮೊಸರು, ಗಟ್ಟಿ ಮೊಸರು ಹೆಪ್ಪಾಕಿರ್ರಿ, ಮನೇಲೇ ಹೆಪ್ಪಾಕಿರ್ರಿ, ಫ್ರಿಜ್ಜಲ್ಲಿಟ್ಟಿರೋ ಮೊಸರು. ಓಕೆನಾ, ಅಂಗಡಿ ಮೊಸರು ತೊಗೊಂಬೇಡಿ. ಒಂದಿನದ ಮೊಸರಲ್ಲಿ ನಮಗೆ ಗುಡ್ ಬ್ಯಾಕ್ಟೀರಿಯಾಸ್ ಇರುತ್ತೆ. ಸಿಂಪಲ್ 2 ಸ್ಟೆಪ್ಪಲ್ಲಿ ನಾನು ಇವತ್ತಿನ ವೀಡಿಯೋ ಶೇರ್ ಮಾಡ್ತಾಯಿದ್ದೀನಿ ನಿಮಗೆ. ಶೈನಿಂಗು ಹಂಗೆ ಇರುತ್ತೆ, ಕ್ಲಾರಿಟಿನೂ ಹಂಗೆ ಇರುತ್ತೆ. ಓಕೆ, ಆಮೇಲೆ ಫ್ರಿಜ್ಜಲ್ಲಿಟ್ಟಿರಿ, ಯಾಕೆಂದರೆ ಫ್ರಿಜ್ಜಲ್ಲಿಟ್ಟರೆ ತಣ್ಣಗಿರುತ್ತೆ ಮೊಸರು, ಗುಡ್ ಬ್ಯಾಕ್ಟೀರಿಯಾಸ್ ಇರುತ್ತೆ. ಹಾಲಲ್ಲೂ ಅಷ್ಟೇ, ಹಾಲು ನಾವು ಅದನ್ನು ಬಾಯ್ಲ್ ಮಾಡಿದ್ರೆ, ಕಾಯಿಸಿದ್ರೆ ಗುಡ್ ಬ್ಯಾಕ್ಟೀರಿಯಾ ಸತ್ತೋಗ್ತವೆ. ಅದು ಹಸಿಯಾದ ಇದ್ದಾಗ ಗುಡ್ ಬ್ಯಾಕ್ಟೀರಿಯಾ ಇರುತ್ತೆ ಆಯಿತಾ. ಸೊ ಫ್ರಿಜ್ಜಲ್ಲಿಟ್ಟಿರೋ ಮೊಸರಲ್ಲಿ ತಣ್ಣಕ್ಕಿರುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ, ಶೈನಿಂಗ್ ಬರುತ್ತೆ, ಸ್ಕಿನ್ನು ಕ್ಲಾರಿಟಿ ಬರುತ್ತೆ. ಓಕೆ, ನೀವೊಂದು ಅರ್ಧ ಚಮಚ ಹಾಕ್ಕೊಳ್ಳಿ, ನಾನೊಂದು 1/4 ಚಮಚ ಹಾಕ್ಕೊಂಡಿದ್ದೀನಿ. ಹೋದ ಶಾರ್ಟೇಜ್ ಇದೆ ನನಗೆ. ಇದನ್ನು ನೀಟಾಗಿ ಅಪ್ಲೈ ಮಾಡಿ. ಈಗ ಯಾರ್ಯಾರು ನಲಪಮ ಯೂಸ್ ಮಾಡ್ತಿದ್ದೀರೋ
ಯಾರ್ಯಾರು ನಲಪಮ ಯೂಸ್ ಮಾಡೋರಿಗೆ ಮುಲತಿ ಸೂಟ್ ಆಗಿದೆಯೋ ಅಂಥವರು ನಲಪಮ ಆದಮೇಲೆ ನಿಮ್ಗೆ ಗೊತ್ತಿದೆ ಪ್ರೊಸೀಜರ್. ಈಗ ಹೇಮಾ ನಮಗೆ ನಲಪಮ ಸೂಟ್ ಆಗಲ್ಲ, ನಾವು ತಗೊಂಡೇ ಇಲ್ಲ ನಲಪಮ ಅಂದರೆ ನಾ ಹೇಳ್ದಂಗೆ ಹೋಗಿ. ಸೋಪ್ ಇನ್ನೂ ನಿಮ್ಗೆ ತಲುಪಿಲ್ಲ ಅಂದಾಗ ಗೋಫರ್ ಹಸಿ ಹಾಲು ಮತ್ತು ಮುಲತಿ. ನಮಗೆ ಮುಲತಿ ಆಗದ್ದೇ ಇಲ್ಲ, ಸೆಟ್ಟೇ ಆಗಲ್ಲ ಅನ್ನೋರು ಗೋಫರ್ ನರ್ಮಲ್ और ವನಶ್ರೀ ಕಸ್ತೂರಿ ಅರಿಶಿನ ವಿತ್ ಪ್ಯಾಚ್ ಟೆಸ್ಟ್. ಫೈನ್. ಇದನ್ನು ಫುಲ್ ಹಣೆಗೆಲ್ಲ ಅಪ್ಲೈ ಮಾಡ್ತಾಯಿದ್ದೀನಿ. ಓಕೆ, ಇದೊಂದು 8 ನಿಮಿಷ ಆಗಲಿ, ಆಮೇಲೆ ವೈಪೌಟ್ ಮಾಡ್ತೀನಿ. 8 ನಿಮಿಷ ಆಗಿದೆ. ಕ್ಲಾರಿಟಿ ಆಫ್ ಸ್ಕಿನ್ ತೋರಿಸ್ತಾ ಇದ್ದೀನಿ. ಯಾವುದೇ ಪ್ಯಾಕ್ ಆಗಲಿ ಡ್ರೈ ಮಾಡೋಕ್ಕೆ ಬಿಡಬೇಡಿ. ಡ್ರೈ ಆದರೆ ನಿಮಗೆ ಫೈನ್ ಲೈನ್ಸ್ ಅಂದರೆ ವ್ರಿಂಕಲ್ ಸ್ಟಾರ್ಟ್ ಆಗುತ್ತೆ, ನೆರಿಗೆಗಳು ಸ್ಟಾರ್ಟ್ ಆಗುತ್ತೆ ಮುಖದಲ್ಲಿ. 1 ನಿಮಿಷ ಕಮ್ಮಿ ಆದರೂ ಚಿಂತೆ ಇಲ್ಲ. ಓಕೆನಾ? ನೆಕ್ಸ್ಟು ಇವಾಗ ನಿಮಗೆ ಪಿಗ್ಮೆಂಟೇಷನ್ ನೋಡಿ. ಇಲ್ಲಿ ನನ್ನ ಕೈ ಇದೆಲ್ಲ, ನನ್ನ ಕೈಯಿನ ಮೇಲ್ಗಡೆ ಭಾಗದಲ್ಲಿ ಇದ್ದರೆ ನಿಮಗೆ ಬೇಗ ವಾಸಿಯಾಗುತ್ತೆ ಪಿಗ್ಮೆಂಟೇಷನ್. ಮಂತ್ಸ್, ಡೇಸ್. ಫೈನ್. ಅದಾದಮೇಲೆ ಸೆಲೆಕ್ಷನ್ ಆಫ್ ದ ಪ್ರಾಡಕ್ಟ್ಸ್. ಕೆಳಭಾಗದಲ್ಲಿದ್ದರೆ ವರ್ಷಾನುಗಟ್ಟಲೆ, ತಿಂಗಳಾನುಗಟ್ಟಲೆ. ಅದನ್ನು ನಾನು ಓಪನ್ ಆಗಿ ಹೇಳ್ತೀನಿ. ಸೈಂಟಿಫಿಕ್ ಆಗಿ ಪ್ರೂವ್ ಮಾಡಿದ್ದಾರೆ, ಅದನ್ನು ಸೈಂಟಿಫಿಕ್ ಆಗಿ ಪ್ರೂವ್ ಮಾಡಿದ್ದಾರೆ, ನಾನು ಹೇಳ್ತಿಲ್ಲ ಅದು. ಇವಾಗ ಮೇಲ್ಗಡೆ ಭಾಗ, ಮುಖದ ಮೇಲ್ಗಡೆ ಭಾಗನ ಎಪಿಡರ್ಮಿಸ್ ಅಂತೀವಿ, ಇದನ್ನು ಡರ್ಮಿಸ್ ಲೆವೆಲ್ ಅಂತೀವಿ. ಸುಮಾರು ಜನನ ನಾನು ಫೋಟೋ ಕಳಿಸಿ ಅಂತ ಹೇಳ್ತೀನಿ. ನನಗೆ ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ. ಡರ್ಮಿಸ್ ಲೆವೆಲರ್ ಅವ್ರು ನಾನು ಡೈರೆಕ್ಟಾಗಿ ಹೇಳಿದ್ದೀನಿ, ಮ್ಯಾಮ್ ಮಂತ್ಸ್, ಇಯರ್ಸ್ ಕೌಂಟ್ ಮಾಡಿ ಸತತವಾಗಿ ಮಾಡಿದ್ರೂ. ಆಮೇಲೆ ಸೈಮಲ್ಟೇನಿಯಸ್, ನೀವು ಇವಾಗ ಸೋಪ್ ಅಂದ್ಬಿಟ್ಟು ಇನ್ನೇನು ನಾವೇನು ಇದು ಮಾಡೋದು ಬೇಡ, ಇಲ್ಲ. ಸೋಪ್ ಬಂದ್ರೂ ಬೆಳಗ್ಗೆ ಹೊತ್ತು ಥೈರಾಯ್ಡು BP ಇರೋರು ನಿಮ್ಮ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ನಲ್ಲಿಕಾಯಿ ಕರ್ಬೇವಿನ ಸೊಪ್ಪನ್ನ ತಿನ್ನಿ, ಆಯಿತಾ? ಕರ್ಬೇವಿನ ಸೊಪ್ಪು ಜಾಸ್ತಿ ತೊಗೊಂಬಂದು ಬಿಸಿಲಲ್ಲಿ ಒಣಗಿಸಿ, ಬಿಸಿಲಂದರೆ ಡೈರೆಕ್ಟ್ ಬಿಸಿಲಲ್ಲಿ ಒಣಗಿಸ್ಬೇಡಿ. ಒಂದು ಮೇಲ್ಗಡೆ ಅದನ್ನೆಲ್ಲ ಚೆನ್ನಾಗಿ ವಾಶ್ ಮಾಡಿ ಒಂದು ಚಾಪೆ ಮೇಲೆ ಹಾಕಿ, ಮೇಲ್ಗಡೆ ಒಂದು ಪಾಲಿಥೀನ್ ಟ್ರಾನ್ಸ್ಪರೆಂಟ್ ಕವರ್ನ ಹಾಕಿ, ಯಾಕಂದರೆ ಡಸ್ಟ್ ಚೆನ್ನಾಗಿ ಬಂದದ್ದು ಗರಿ 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 ಥರ ಒಣಗಿಸ್ಕೊಳ್ಳಿ. ಒಣಗಿಸ್ಬಿಟ್ಟು ಅದನ್ನು ಪೌಡ್ರ್ ಮಾಡಿಟ್ಕೊಳ್ಳಿ. ಬೆಳಗ್ಗೆ ಎದ್ದು ಡೈರೆಕ್ಟಾಗಿ ನಿಮ್ಗೆ ಏನಾದ್ರು ಬಿಸಿನೀರು ಅದು ಇದು ಕುಡಿಯೋ ರೂಢಿ ಇತ್ತು ಅಂದರೆ ಒಳ್ಳೆಯದು. ಅದಕ್ಕೆ ಒಂದು ಅರ್ಧ ಚಮಚ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಡಿ. ಆ್ಯಂಟಿ ಆಕ್ಸಿಡೆಂಟ್ ಯಥೇಚ್ಛವಾಗಿದೆ ಕರ್ಬೇವಿನ ಸೊಪ್ಪಲ್ಲಿ, ಜಾಸ್ತಿ ಖರ್ಚೇ ಇಲ್ಲ, ಆಯಿತಾ? ಕರ್ಬೇವಿನ ಸೊಪ್ಪು ತಿನ್ನೋದು BP ಅವರು ತಿನ್ಬೋದು, ಥೈರಾಯ್ಡ್ ಅವರು ತಿನ್ಬೋದು. ಬಟ್ ಬೆಟ್ಟದ ನಲ್ಲಿಕಾಯಿ ರಾಮಬಾಣ ಅಂತ ಹೇಳ್ತೀವಿ ಪ್ರತಿಯೊಂದು ಆರೋಗ್ಯದ ಸಮಸ್ಯೆಗೂ. ಅದನ್ನು ಥೈರಾಯ್ಡ್ BP ಇರೋರು ನೋಡ್ಕೊಳ್ಳಿ, ಖಾಲಿ ಹೊಟ್ಟೆಲಿ ಒಂದೊಂದು ತಿನ್ನಿ. ಅದು ನಿಮ್ಮ ಡಾಕ್ಟರ್ ಕನ್ಸಲ್ಟ್ ಮಾಡೋದು. ಅದಕ್ಕೆ ಬೆಟ್ಟದ ನಲ್ಲಿಕಾಯಿಗೆ, ಕರ್ಬೇವಿನ ಸೊಪ್ಪಿಗೇನು ಬೇಡ, ಆಯಿತಾ? ಸಿಂಪಲ್ಲಾಗಿ ನಲ್ಲಿಕಾಯಿ ಸಿಗಲ್ಲ ಎಲ್ಲ ಸೀಸನಲ್ಲಿ ಅಂದರೆ ಕರ್ಬೇವಿನ ಸೊಪ್ಪು ಸಿಗುತ್ತಲ್ಲ, ಅದನ್ನು ಮಾಡಿ ಒಂದು ಅರ್ಧ kg 1 kg ಇಟ್ಕೊಳ್ಳಿ. ಬಿಸಿನೀರಿಗೆ ಹಾಕ್ಕೊಂಡು ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆಲಿ ಕುಡಿದ್ಬಿಡಿ. ಅಥವಾ ಒಂದು ಅರ್ಧ ಚಮಚ ಬಾಯಿಗೆ ಹಾಕ್ಕೊಳ್ಳಿ ಪೌಡ್ರನ್ನ, ಕರ್ಬೇವಿನ ಸೊಪ್ಪಿನ ಪೌಡ್ರನ್ನ. ಮಿಕ್ಸಿಗೆ ಒಂದು ಸಲ ಕರ್ರ ಅನಿಸಿದ್ರೆ ಪೌಡ್ರ್ ಆಗೋದು, ಯಾಕಂದರೆ ಅಷ್ಟು ಗರ್ಗರಿಯಾಗಿ ಒಣಗಿರಬೇಕು. ಈ ಬಿಸಿಲಲ್ಲಿ ಒಂದಿನ ಸಾಕು. ಮಾಡ್ತಾ ಬನ್ನಿ, ನಮ್ಮ ಸೋಪ್ ಯೂಸ್ ಮಾಡ್ತಾ ಬನ್ನಿ, ನಿಮ್ಮ ಮುಖದ ಲೆವೆಲ್ಲೇ ಬೇರೆ ಆಗುತ್ತೆ. ನನ್ನ ಸೋಪ್ ಯೂಸ್ ಮಾಡ್ದೇ ಮುಖದ ಲೆವೆಲ್ ಬೇರೆ ಆಗುತ್ತೆ. ಬಟ್ ನಾನು ಇಂಟರ್ನಲಿ ಹೇಳ್ತಾ ಇದ್ದೀನಿ. ಓಕೆ, ಇದೊಂದು 8 ನಿಮಿಷಕ್ಕೆ ಮುಂಚೆ ಓಕೆ ನೀಟಾಗಿ ವೈಪ್ ಮಾಡಿ. ಈಗ ಆಯಿಲಿ ಸ್ಕಿನ್ ಇರೋರು ನಮ್ಮ ಸೋಪ್ ತೊಗೊಳ್ಬೋದಾ? ನಿಮಗೆ ಮುಲತಿ ಸೂಟ್ ಆದರೆ ನನ್ನ ಸೋಪ್ ತೊಗೊಳ್ಳಿ, ಅದು ಯಾವ ಸ್ಕಿನ್ ಆದರೂ ಪರವಾಗಿಲ್ಲ, ಆಯಿತಾ? ನೀವು ಹೆಂಗೋ ಪ್ಯಾಚ್ ಟೆಸ್ಟ್ ಮಾಡ್ತೀರಾ, ನೀಟಾಗಿ ಒಂದು ಸಲ ಫೇಸ್ನ ವಾಶ್ ಮಾಡ್ಕೊಳ್ತೀನಿ. ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ. ಆಮೇಲೆ ಒಂದು ಪ್ರಶ್ನೆ ಬರುತ್ತೆ, ಇವಾಗ ವಯಸ್ಸಾದವ್ರು ಯೂಸ್ ಮಾಡ್ಬೋದಾ? ನೋಡಿ, ನನ್ನ ತಾಯಿಗೆ ಆಲ್ಮೋಸ್ಟ್ 65-70 ಇಯರ್ಸ್. ನಾನು ಅವ್ರಿಗೆ ಕೊಟ್ಟಿದ್ದೀನಿ ಯೂಸ್ ಮಾಡೋದಕ್ಕೆ. ಅವ್ರಿಗೂ ಪಿಗ್ಮೆಂಟೇಷನ್ ಇದೆ. ನೋಡಿ, ವಯಸ್ಸಾದಮೇಲೆ ಇಟ್ಸ್ ಎ ಕಾಮನ್ ಪಿಗ್ಮೆಂಟೇಷನ್ ಬರೋದು. ಯಾಕಂದರೆ ನಮಗೆ ಆವಾಗ ಮೆನೋಪಾಸ್ ಎಲ್ಲ ಆಗಿ ಮುಗ್ದಿರೋ ಸ್ಟೇಜ್ ಇರುತ್ತೆ ಅಲ್ವಾ? ಸೊ ಯೂಶಲಿ ಮೆನೋಪಾಸ್ ಸ್ಟೇಜಲ್ಲೂ ಬರುತ್ತೆ. ಹೆಂಗಸಲ್ಲಿ ಪಿಗ್ಮೆಂಟೇಷನ್ ಜಾಸ್ತಿ ಯಾಕೆ ಅಂದರೆ ನಮಗೆ ಈಸ್ಟ್ರೋಜನ್ ಪ್ರೊಡಕ್ಷನ್ ಇರುತ್ತೆ, ಆಯಿತಾ? ನಂಬರ್ 1. ಎಸ್ಪೆಷಲಿ ಡೆಲಿವರಿ, ಕ್ಯಾರಿಂಗ್ ಹಿಂದೆ ಮುಂದೆ ಟೈಮಲ್ಲಿ ಬರೋದು ಜಾಸ್ತಿ. ಕೆಲವ್ರಿಗೆ ಕ್ಯಾರಿಂಗ್ ಆದಾಗ ಬರುತ್ತೆ, ಕೆಲವ್ರಿಗೆ ಡೆಲಿವರಿ ಆದಾಗ ಬರುತ್ತೆ. ಗಂಡಸರಲ್ಲಿ ಕಮ್ಮಿ ಪಿಗ್ಮೆಂಟೇಷನ್. ಓಕೆ ನೋಡಿ, ಶೈನಿಂಗ್ ಹೋಯ್ತಾ? ಖಂಡಿತವಾಗ್ಲೂ ಇಲ್ಲ. 55 ಇಯರ್ಸ್ ಅವ್ರಿಗೆ, ಸೊ ಅವರು ಯೂಸ್ ಮಾಡ್ತಿದ್ದಾರೆ, ಏನೂ ತೊಂದರೆ ಇಲ್ಲ. ಓಕೆನಾ? ಬಟ್ ಮುಲತಿ ಪೌಡರ್ ಸೂಟ್ ಆಗಬೇಕು.
ಶೈನಿಂಗ್ ಹೋಗಲ್ಲ ರೀ. ನೀವು ಒಂದು ಸಲ ನನ್ನ ಸೋಪ್ ಯೂಸ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ನಿಮ್ಮ ಸ್ಕಿನ್ನು ಬೇಬಿ ಸಾಫ್ಟ್ ಆಗುತ್ತೆ. ಫಸ್ಟು ಮುಖದ ಯಾವುದೇ ನಾವು ಪ್ರೊಸೀಜರ್ ಮಾಡಬೇಕಾದ್ರೆ ಸ್ಕಿನ್ನ ಸಾಫ್ಟ್ ಮಾಡ್ಕೊಳ್ಬೇಕು, ಅದರ ಟೆಕ್ಸ್ಚರ್ನ ಬದಲಾಯಿಸಬೇಕು, ಆಮೇಲೆ ಅದು ವರ್ಕ್ ಆಗೋದು ನೆಕ್ಸ್ಟ್. ಓಕೆನಾ? ಸೊ ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ತೀನಿ. ನಾನು ಸೋಪ್ ತೊಗೊಂಡವ್ರು ಪ್ರತಿಯೊಬ್ಬರದ್ದು ನನಗೆ ದೇವ್ರ ದಯದಿಂದ ಆಶೀರ್ವಾದದಿಂದ ಪಾಸಿಟಿವ್ ಕಮೆಂಟ್ಸ್ ಇದೆ. ಯಾಕಂದರೆ ನನಗೆ ಗೊತ್ತಿದೆ ಅದರಲ್ಲಿ ನಾನು ಮಾಡುವಾಗ ನಾನು ಏನೇನು ಯೂಸ್ ಮಾಡ್ತೀನಿ ಸೈಂಟಿಫಿಕ್ಕಾಗಿ ನನಗೆ ಗೊತ್ತಿದೆ. ಓಕೆನಾ? ಸೊ ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ತೀನಿ. ಅಕಸ್ಮಾತ್ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನನಗೆ ವಾಟ್ಸಪ್ಪಲ್ಲಿ ಕಮೆಂಟ್ ಹಾಕೋಕ್ಕೆ ಮುಂಚೆ ನಿಮಗೆ ಮುಲತಿ ಪೌಡರ್ ಸೂಟ್ ಆಗುತ್ತಾ ಅಂತ ನೋಡಿ, ಸೂಟ್ ಆದರೆ ಮಾತ್ರ ತಗೊಳ್ಳಿ. ಓಕೆನಾ? ಸೊ ಇವತ್ತಿನ ವೀಡಿಯೋ ಸೂಟ್ ಆಗಲ್ಲ, ನಾವು ಉಪಯೋಗಿಸೇ ಇಲ್ಲ ಹೇಮ ಅಂದರೆ ದಯವಿಟ್ಟು ತರಿಸ್ಕೊಳ್ಳಿ, ಯೂಸ್ ಮಾಡಿ. ಏನು 1-2 ದಿನದಲ್ಲಿ ಯೂಸ್ ಮಾಡ್ಬೋದು. ಇವಾಗ ಹೆಂಗೋ ಸ್ಯಾಟರ್ಡೆ ಸಂಡೇ ಅಲ್ವಾ ಸ್ಟಾಕ್ ಬರೋದು, ಮತ್ತು ಖಾಲಿ ಆದರೆ ಮತ್ತೆ ಬರುತ್ತೆ ನೆಕ್ಸ್ಟ್ ವೀಕು. ಓಕೆನಾ? ಸೊ ಇದು ಮಾಡ್ಕೊಳ್ಳಿ, ಆಯಿತಾ? ಸೊ ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ತೀನಿ. ಅಕಸ್ಮಾತ್ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್, ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ನನ್ನ ಕಂಟೆಂಟ್ ಇಷ್ಟ ಆದಲ್ಲಿ ಹೈಪ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ, ನಾಳೆ ಒಂದು ಅದ್ಭುತವಾದ ವೀಡಿಯೋ ಜೊತೆ ಖಂಡಿತವಾಗ್ಲೂ ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಹೋಗ್ಬಲ್ಲ. ಥ್ಯಾಂಕ್ ಯು ಈಚ್ ಆ್ಯಂಡ್ ಎವ್ರಿ ಒನ್. ನನ್ನ ಸೋಪ್ ಬಗ್ಗೆ ಇಷ್ಟು ಒಳ್ಳೆ ರಿವ್ಯೂಸ್ ಕೊಟ್ಟಿದ್ದೀರಾ, ಸುಮಾರಷ್ಟು ಜನ ತಗೊಂಡಿದ್ದೀರಾ ನನ್ನ ಕಡೆಯಿಂದನೇ. ಯಾಕೆಂದರೆ ನನಗೆ ಸಪ್ಲೈ ಮಾಡೋಷ್ಟು ಆಗ್ತಾಯಿಲ್ಲ, ಅಷ್ಟು ಆರ್ಡರ್ಸ್ ಇದೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಯರ್ ಲವ್ ಆ್ಯಂಡ್ ಅಫೆಕ್ಷನ್. ಹೋಗ್ಬಲ್ಲ.